ಇಲ್ಲಿಂದ ಸ್ವಲ್ಪ ದೂರ ಇದೆ, ಯಾರು ಹತ್ರಕ್ಕೆ ಹೋಗೋದು ಇಲ್ಲ ಅಂದ್ರೆ ಸತ್ತಿದೆ ಹಿಂಗೆ ಎತ್ತಾಕೋದು ಹಿಂಗೆ ಮಾಡೋದು ಏನು ಮಾಡೋಕ್ಕಾಗಲ್ಲ. ಹ್ಯಾಂಟನ್ ರಿವರ್ ಅಂತ ಒಂದಿದೆ. 1950 ಕೊರಿಯನ್ಸ್ ವಾರ್ ಮಾಡ್ತಿರ್ತಾರೆ. ಇದ್ರ ಜೊತೆಗೆ ನಮ್ಮ ಇಂಡಿಯನ್ಸ್ ಕೂಡ ಇಬ್ಬರು ಇದ್ದಾರೆ ಶಿಪ್ ಅಲ್ಲಿ. ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ತಮಿಳ್ನಾಡು ಟೈಟಲ್ ಏನಂತ ನೋಡ್ತೀರಾ. ಸೊ ಹೆಂಟಾ ವೈರಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಇದು ಯಾವ ವೈರಸ್, ಯಾವಾಗ ಡಿಸ್ಕವರ್ ಆಯಿತು ವರ್ಲ್ಡ್ಗೆ, ಮತ್ತು ಇದು ಯಾವಾಗ ಸ್ಟಾರ್ಟ್ ಆಗಿದ್ದು, ಮತ್ತೆ ಯಾರು ಕಂಡುಹಿಡಿದಿದ್ದು, ಯಾವಾಗ ಕಂಡುಹಿಡಿದಿದ್ದು. ಸೊ ಇವಾಗ ರೀಸೆಂಟಾಗಿ ಸ್ವಲ್ಪ ಲಾಸ್ಟ್ ವೀಕ್ ಸ್ವಲ್ಪ ಇನ್ಸಿಡೆಂಟ್ ಆಗಿದೆ ಹೆಂಟಾ ವೈರಸ್ ಬಗ್ಗೆ. ಸೊ ಒಂದು ಶಿಪ್ ಅಲ್ಲಿ, ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತೀನಿ. ಹೊಸಬ ನೋಡ್ತೀನಿ, ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋಣ. ಸೈಡ್ ಮಾಡ್ಕೊಂಡು ನಾನು ವಿಡಿಯೋ ಹಾಕ್ತೀನಿ, ಒಂದು ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದು ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. ಯಾರು ಫಾಲೋ ಮಾಡಿಲ್ಲ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರಿ, ಫಸ್ಟ್ ಏನು ಹೇಳ್ಬೇಕು ಅಂತಂದ್ರೆ, ಡಸ್ಟ್ ಎಲ್ಲೇ ಇರಲಿ, ಸೊ ನಿಮ್ಮ ಮನೆಯಲ್ಲೇ ಇರಲಿ, ಇಲ್ಲ ನಿಮ್ಮ ಒಂದು ಸ್ಟೋರ್ ರೂಮಲ್ಲಿ ಇರಲಿ, ಇಲ್ಲ ರೂಮಲ್ಲಿ ಇರಲಿ, ಇಲ್ಲ ಕಿಚನಲ್ಲಿ ಇರಲಿ, ಹಾಲಲ್ಲಿ ಇರಲಿ, ಸೊ ಎಲ್ಲವನ್ನ ಇಲ್ಲಿ. ಬಟ್ ಕೇರ್ಫುಲ್ ಆಗಿ ಏನೇ ಕ್ಲೀನ್ನೆಸ್ ಏನೇ ಮಾಡೋಂಗಿದ್ರು, ಸೊ ಕೇರ್ಫುಲ್ ಆಗಿ ಕ್ಲೀನ್ ಮಾಡಿ. ಸೊ ಸುಮ್ಮನೆ ಬೇಕಾಬಿಟ್ಟಿ ಆಗದ ನಾರ್ಮಲ್ ಆಗಿ ಕ್ಲೀನ್ ಮಾಡೋದು, ತುಂಬ ಸಿಕ್ಕಾಪಟ್ಟೆ ಡಸ್ಟ್ ಇದ್ರೆ ಹಾಗೆ ಮಾಡೋದು, ಇದೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಆ ಒಂದು ಡಸ್ಟಿಂದ ಕೂಡ ಈ ವೈರಸ್ ಬರುತ್ತೆ, ಹೆಂಟಾ ವೈರಸ್. ಆ ಒಂದು ಡಸ್ಟ್ ಕೂಡ, ಸೊ ಆ ಒಂದು ಡಸ್ಟಿಂದ ಕೂಡ ನಿಮ್ಗೆ ಬಂದು ವೈರಸ್ಗಳು ಬರುತ್ತೆ. ಅದು ಯಾವ ವೈರಸ್, ನಾರ್ಮಲ್ ವೈರಸ್ಗಳಲ್ಲ. ಮತ್ತು ಇನ್ನೊಂದು ಈ ವೈರಸ್ಗಳು ಕಣ್ಣು ಕಾಣೋದಿಲ್ಲ, ಎಲ್ಲಿರುತ್ತೆ ಅನ್ನೋದು. ಸೊ ಪಕ್ಕದಲ್ಲೇ ಇರ್ಬೋದು, ಇಲ್ಲೊಂದು ಶರ್ಟ್ ಮೇಲೆ ಇರ್ಬೋದು, ಧೂಳು ಹಂಗೆ. ಸೊ ಗೊತ್ತಾಗೋದಿಲ್ಲ ವೈರಸ್ ಯಾವ ಎಲ್ಲಿರುತ್ತೆ, ಏನು ಕತೆ ಅನ್ನೋದು. ಜೊತೆಗೆ ಆ ಒಂದು ಡಸ್ಟಲ್ಲಿ ಆಂಟಿ ವೈರಸ್ ಇದ್ದೇ ಇರುತ್ತೆ. ಸೊ ಇದಂತೂ ನಿಜವಾಗ್ಲೂ ಡೆಡ್ಲಿ ಅಂದರೆ ಸಿಕ್ಕಾಪಟ್ಟೆ ಡೆಡ್ಲಿಯೆಸ್ಟ್ ವೈರಸ್ ಇದು. ಸೊ ಇದೇನಾದರೂ ಇಡೀ ವರ್ಲ್ಡ್ ಸ್ಪ್ರೆಡ್ ಆದರೆ, ಅಂದರೆ ಇದೇನು ಜಾಂಬೀಸ್ ವೈರಸ್ ಅಲ್ಲ, ಅದೇನು ಇದು ಅಲ್ಲ, ಬಟ್ ಒಂಥರ ಒಳಗಡೆ ನಂತರ ಕೊರಿಯಂಗ್ ಆಗುತ್ತೆ. ಸೊ ಆ ಥರ ವೈರಸ್ ಇದು. ಸೊ ಅಷ್ಟು ಡೆಡ್ಲಿ ಆಗಿರೋ ವೈರಸ್ ಇದು. ಸೊ ಫಸ್ಟು ವಾಟ್ ಈಸ್ ಹ್ಯಾಂಟಾ ವೈರಸ್. ಸೊ ಹ್ಯಾಂಟಾ ವೈರಸ್ ಅಂದ್ರೆ ಏನು, ಸೊ ಇದು ಎಲ್ಲಿಂದ ಬರುತ್ತೆ ಅನ್ನೋದನ್ನ ಫಸ್ಟ್ ಹೇಳ್ತೀನಿ. ಸೊ ಹ್ಯಾಂಟಾ ವೈರಸ್ ಬಂದು ರೈಟ್ ಇಲಿಗಳಿಂದ ಬಂದೇ ಬರುತ್ತೆ. ಸೊ ಇಲಿಗಳಿಂದ ಹೆಂಗಪ್ಪ ಬರುತ್ತೆ ವೈರಸ್ ಇದು, ಅದು ಪಾಡಿಗೆ ಅದು ಇರುತ್ತಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ, ಇಲ್ಲಾಂದ್ರೆ ಯಾವುದೋ ಆಚೆ ಕಡೆ ಇರುತ್ತೆ, ಹಂಗೆ ಹಿಂಗೆ ಅಂತ ಅನ್ಕೋಬೋದು. ಸೊ ಇದೇ ಎಷ್ಟು ಡೆಡ್ಲಿಯೆಸ್ಟ್ ವೈರಸ್ ಅಂದ್ರೆ ಇದೇ ಇರೋದು, ಗೊತ್ತಾಗ್ದಿರೋ ಅಂಥದ್ದು ಇದು. ಸೊ ಈ ವೈರಸ್ಸೇ ಗೊತ್ತಾಗೋದಿಲ್ಲ ನಿಮಗೆ, ಒಂದು ಇಲಿಯಲ್ಲಿ ಇದೆಯೋ ಇಲ್ವೋ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಅಷ್ಟು ಡೇಂಜರಸ್ ವೈರಸ್ ಇದೆ. ಸೊ ಇದು ಸ್ಪ್ರೆಡ್ ಹೇಗಾಗುತ್ತೆ ಅಂತಂದ್ರೆ, ರ್ಯಾಟ್ ಅಂದ್ರೆ ಇಲಿ ಯೂರಿನ್ ಇಂದ ಆಗಿರ್ಬೋದು, ಇಲ್ಲ ಅದ್ರದ್ದು ಸಲೈವದಿಂದ ಆಗಿರ್ಬೋದು, ಮತ್ತು ಇನ್ನೊಂದು ಡ್ರಾಪಿಂಗ್ಸ್ ಇಂದ ಕೂಡ ಆಗಿರ್ಬೋದು. ಸೊ ಈ ತರ 3 ಟೈಪ್ಸ್ ಅಲ್ಲೂ ಹಾಗೇ ಆಗುತ್ತೆ. ಸೊ ಈ ತರ 3 ಟೈಪ್ಸ್ ಅಲ್ಲಿ ಯಾವ್ದಾರ ಅದು ಎಲ್ಲಿ ಆಗಿರುತ್ತೆ ಏನ್ ಕತೆ ನಮ್ಗಂತೂ ಕಣ್ಣಿಗೆ ಕಾಣೋದಕ್ಕೋಸ್ಕರ ಇಲ್ಲಿಂದ ಸ್ವಲ್ಪ ದೂರ ಇದೆ, ಯಾರು ಹತ್ರಕ್ಕೆ ಹೋಗೋದು ಇಲ್ಲ ಅಂದ್ರೆ ಸತ್ತಿದೆ ಹಿಂಗೆ ಎತ್ತಾಕೋದು ಹಿಂಗೆ ಮಾಡೋದು ಏನು ಮಾಡೋಕ್ಕಾಗಲ್ಲ. ಸೊ ಎತ್ತಾಕಂಗಿದ್ರೆ ಮಾಸ್ಕ್ ಕ್ಲೋಸ್ ಹಾಕೊಂಡು ಎತ್ತಾಕ್ರಿ, ಅದರಿಂದ ಸ್ಪ್ರೆಡ್ ಆಗುತ್ತೆ. ಮತ್ತು ಇವಾಗೊಂದು ಇಲಿ ಅಲ್ಲಿ ಸತ್ತೋಗಿದೆ, ಸೊ ಅದ್ರ ಹತ್ರಕ್ಕೆ ಹೋಗೋದು, ಸತ್ತಿದೆ ಅಂತ ಸುಮ್ಮನೆ ಇಷ್ಟು ಕ್ಲೋಸ್ ಅಲ್ಲಿ ನೋಡೋದು, ಈ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಸೊ ಆ ಒಂದು ಅದ್ರಲ್ಲಿ ಇರುತ್ತೆ ಇನ್ಫೆಕ್ಟೆಡ್ ವೈರಸ್. ಸೊ ಅದು ಕೂಡ ನಮ್ಮ ಬ್ರೀತಿಂಗ್ ಆಡಬೇಕಾದ್ರೆ ಸೊ ಮೂಗು ಒಳಗಡೆ ಹೋಗ್ಬೋದು, ಸೊ ನಮಗೂ ಇನ್ಫೆಕ್ಟೆಡ್ ಆಗ್ಬೋದು ವೈರಸ್. ಇದು ಫಸ್ಟ್ ಪಾಯಿಂಟ್. ಹ್ಯಾಂಟಾ ವೈರಸ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದ್ರೆ, ಹ್ಯಾಂಟನ್ ರಿವರ್ ಅಂತ ಒಂದಿದೆ. ಸೊ ಕೊರಿಯಾದಲ್ಲಿ ಇದೆ ರಿವರ್ ಅಲ್ಲಿ. ಸೊ ಈ ಒಂದು ರಿವರಲ್ಲಿ 1950 ಕೊರಿಯನ್ಸು ವಾರ್ ಮಾಡ್ತಿರ್ತಾರೆ. ಸೊ ವಾರ್ ಆಗೋ ಟೈಮಲ್ಲಿ ಸ್ವಲ್ಪ ಕೊರಿಯನ್ ಸೋಲ್ಜರ್ಸ್ಗಳಿಗೆ ಈ ರ್ಯಾಟ್ ಇಲಿಯಿಂದ ಸ್ವಲ್ಪ ಇನ್ಫೆಕ್ಟೆಡ್ ಆಗಿ ವೈರಸ್ ಎಲ್ಲ ಸ್ಪ್ರೆಡ್ ಆಗಿದೆ. ಸೊ ಅವಾಗ ಗೊತ್ತಿರಲ್ಲ ಅವ್ರಿಗೆ ಏನಾಯ್ತು, ಹೆಂಗ್ ಸತ್ರು ಇರೋಲ್ಲ ಅಂತ. ಸೊ ಮತ್ತೆ ಅವ್ರಿಗೆ ಯಾವ್ದಾದ್ರು ಸಿಂಪ್ಟಮ್ಸ್ ಹೇಗೆ ಬರುತ್ತೆ ಅಂತಂದ್ರೆ, ಹೈ ಫೀವರು, ಬ್ರೀತಿಂಗ್ ಪ್ರಾಬ್ಲಮ್ಸು, ಮತ್ತೆ ಕಿಡ್ನಿಲಿ ಸ್ವಲ್ಪ ಇಶ್ಯೂ ಬರೋದು, ಸ್ವಲ್ಪ ಹೊಟ್ಟೆ ನೋವು, ಹಂಗೆ ಹಿಂಗೆ ಆ ಥರ ಎಲ್ಲ ಕಿಡ್ನಿ ಇಶ್ಯೂಸ್ ಬರೋದು. ಸೊ ಈ ಥರ ಎಲ್ಲ ಬಂದರೆ, ಸೊ ಈ ಥರ ಅವ್ರಿಗೆ ಈ ಥರ ಇನ್ಫೆಕ್ಟೆಡ್ ಆಗಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬಂದಿರುತ್ತೆ. 3 ಪ್ರಾಬ್ಲಮ್ಸ್ ಬಂದಿರುತ್ತೆ ಅವ್ರಿಗೆ, ಸೋಲ್ಜರ್ಸ್ಗೆ, ಕೊರಿಯನ್ ಸೋಲ್ಜರ್ಸ್ಗೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಫೋಟೋಸ್ ಎಲ್ಲ ಹಾಕ್ತಿರ್ತೀವಿ ನೋಡಿದ್ರೆ. ಸೊ ಈ ಥರ ಒಂದು ಸ್ಪ್ರೆಡ್ ಆಗಿ ಕೊರಿಯನ್ ಸೋಲ್ಜರ್ಸ್ ಸುಮಾರು ಜನ ಸತ್ತೋಗ್ತಾರೆ ವಾರ ಆಗೋ ಟೈಮಲ್ಲಿ. ಸೊ ಸತ್ತೋದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೂ ಸಹ ಗೊತ್ತಾಗೋದಿಲ್ಲ. ಸೊ ಹೆಂಗೆ ಸತ್ತು, ಯಾವ ಥರ ಹಾರ್ಟ್ ಅಟ್ಯಾಕ್, ಹೆಂಗೆ ಬಾಂಬ್ ಇತ್ತಾ, ಹೆಂಗೆ ಯಾರು ಸಾಯಿಸಿದ್ರೆ ಏನು ಕತೆ ಏನು ಗೊತ್ತಾಗೋದಿಲ್ಲ. ಸೊ ಆ ಥರ ಸತ್ತಾಗ ಸ್ವಲ್ಪ ಅವರು ಅವಾಗ ಸೈಂಟಿಸ್ಟ್ ಇಲ್ಲ ಯಾವುದೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ 1950 ಆಗೋದಿದ್ದು. ಸೊ ಅಲ್ಲಿ ಒಬ್ಬ ಡಾಕ್ಟರ್ ಬಂದು
ರಾಡೆಂಟ್ಸ್ ಅನ್ನೋ ಒಂದು ವೈರಸ್ ಸ್ಪ್ರೆಡ್ ಆಗಿದೆ ಇವ್ರ ಬಾಡಿಲಿ. ಸೊ ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರುತ್ತೆ, ಕೊರಿಯನ್ಸ್ ಅವರು, ಚೈನಾದವರು, ಸೊ ಫುಡ್ ಅವರೆಲ್ಲ ಫುಡ್ ಏನೇನು ತಿಂತಾರೆ ಅನ್ನೋದು ನಿಮ್ಗೆಲ್ಲ ಎಲ್ರಿಗೂ ಗೊತ್ತಿರುತ್ತೆ. ಅದೇನು ಹೇಳ್ಬೇಕಾಗಿರುವಂಥ ವಿಷಯನಲ್ಲ ನಿಮಗೆ. ಸೊ ಅದಕ್ಕೆ ಸೊ ತಿಂದ್ರೂ ಸಿಕ್ಕಾಪಟ್ಟೆ ಡೇಂಜರ್ಸ್ಗಳಿದೆ. ಸೊ ರಾಡೆಂಟ್ಸ್ ಅನ್ನೋ ಒಂದು ವೈರಸ್ ಸ್ಪ್ರೆಡ್ ಆಗಿದೆ ಕೊರಿಯನ್ ಸೋಲ್ಜರ್ಸ್ಗೆ. ಸೊ ಅದಕ್ಕೋಸ್ಕರ ಅವ್ರು ಸತ್ತೋಗಿರ್ತಾರೆ. ಸೊ ಇದಾದ್ಮೇಲೆ ಹೇಗೆ ಕಂಡುಹಿಡಿದಿದ್ದು, ಸೊ ಇದು ಯಾವತ್ತು ಇದು ಈ ವೈರಸ್ ಹೆಸರು ಇಟ್ಟರು ಅಂತ ನಿಮ್ಗೆ ಹೇಳ್ತೀನಿ. ಸೊ ಇದು ಈ ವೈರಸ್ ಯಾರು ಕಂಡುಹಿಡಿದಿದ್ದು ಮತ್ತೆ ಯಾವಾಗ ಕಂಡುಹಿಡಿದಿದ್ದವರು, ಸೊ ಏನಕ್ಕೆ ಹ್ಯಾಂಟನ್ ಅಂತಾನೆ ಹೆಸರಿಟ್ಟು ಹೊರಗಿರೋ ಹೆಸರು ತೆಗೆದು ವೈರಸ್ ಯಾಕೆ ಇಟ್ಟರು ಅನ್ನೋದು ನಿಮ್ಗೆ ಹೇಳ್ತೀನಿ ನೋಡಿ. 1978 ಹೌ ವ್ಯಾಂಗ್ಲಿ ಅನ್ನೋ ಒಬ್ಬ ಸೈಂಟಿಸ್ಟು, ಕೊರಿಯನ್ ಸೈಂಟಿಸ್ಟು ಸೊ ಕಂಡುಹಿಡಿತಾರೆ. ಸೊ ಏನಕ್ಕೆ ಇವರೆಲ್ಲ ಹಿಂಗೆ ಸತ್ರು, ಸೊ ಬ್ಲಡ್ ಶಾಂಪಲ್ಸ್ ಮತ್ತೆ ಅವ್ರ ಬಾಡಿಯಲ್ಲಿ ಅದೇನೇನು ತಗೋಬೇಕು ಅದೆಲ್ಲ ತಗೊಂಡು ಸೊ ಕಂಡುಹಿಡಿತಾರೆ. ಸೊ ಅವಾಗ ಇವ್ರಿಗೆ ಒಂದು ವೈರಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅವ್ರಿಗೆ ಆ ವೈರಸ್ಗೆ ಏನು ನೇಮ್ ಇಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಈ ಸೈಂಟಿಸ್ಟ್ಗಳಿಗೆ ನೋಡಿದ್ದೀರಲ್ಲ, ಈ ಸೈಂಟಿಸ್ಟ್ಗೆ ಏನು ವೈರಸ್ ನೇಮ್ ಏನು ಇಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಹ್ಯಾಂಟನ್ ರಿವರಲ್ಲಿ ವೈರಸ್ ಸ್ಪ್ರೆಡ್ ಆಗಿ ವಾರ ಆಗ್ಬೇಕಾದ್ರೆ ಇದಾಗಿತ್ತಲ್ಲ. ಸೊ ಅದಕ್ಕೋಸ್ಕರ ಹ್ಯಾಂಟನ್ ರಿವರಲ್ಲಿ ಹ್ಯಾಂಟನ್ ಅಂತಾನೆ ಇಟ್ಬಿಟ್ಟು ಹ್ಯಾಂಟನ್ ವೈರಸ್ ಅಂತ ಇಟ್ಟರು ಹೆಸರು. ಸೊ ರಿವರ್ನ ರಿಮೂವ್ ಮಾಡಿ ಹ್ಯಾಂಟನ್ ಅಂತ ಇಟ್ಬಿಟ್ಟು ವೈರಸ್ ಅಂತ ಜಾಯಿನ್ ಮಾಡೋದಕ್ಕೆ. ಸೊ ಅದಕ್ಕೆ ಅವತ್ತಿಂದ ಇದು 1978 ಹ್ಯಾಂಟನ್ ವೈರಸ್ ಅಂತ ಕೂಡ ಇದೆ. ಸೊ ಅದು ಅವಾಗಿಂದನೂ ಡೇಂಜರಸ್ ವೈರಸ್. ಸೊ ಇವಾಗಲೂ ಕೂಡ ವೈರಸ್ ಇದೆ. ಸೊ ಇವಾಗ ಲೇಟೆಸ್ಟ್ ಆಗಿ 2026 ಒಂದು ಶಿಪ್ ಅಲ್ಲಿ ನಿಮಗೆ ಇದು ಸಿಕ್ಕಿದೆ ವೈರಸ್ ತಿರ್ಗಾ ಇದು. ಸುಮಾರು ಜನ ಇದ್ದಾರೆ. ಸೊ ಆ ಒಂದು ಶಿಪ್ ಅಲ್ಲಿ ಸೊ ನಿಮ್ಗೆ ನೋಡ್ತಿರ್ತೀರಾ ಯಾರ್ಯಾರು ಇದ್ದಾರೆ, ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದು. ಸೊ ಇದ್ರ ಜೊತೆಗೆ ನಮ್ಮ ಇಂಡಿಯನ್ಸ್ ಕೂಡ ಇಬ್ಬರು ಇದ್ದಾರೆ ಶಿಪ್ ಅಲ್ಲಿ. ಸೊ ಆ ಒಂದು ಶಿಪ್ಪು ಮೇನಲ್ಲಿ ಮೇ ಮಿಡ್ ಅಷ್ಟೊತ್ತಿಗೆ ಒಂದು ಕಡೆ ರೀಚ್ ಆಗಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೋತಾರೆ. ಸೊ ಆ ಶಿಪ್ಪು ಒಂದು ಕಡೆ ರೀಚ್ ಆಗಬೇಕು ಅಂತ ಪ್ಲಾನ್ ಮಾಡ್ಕೋತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಹೋಗ್ತಾ 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 ಒಂದು ಮಿಡ್ ವೀಕಲ್ಲಿ ಸ್ವಲ್ಪ ಒಬ್ಬರು ಸತ್ತೋಗ್ತಾರೆ ಸಡನ್ ಆಗಿ. ಸೊ ಏನಾಗುತ್ತೆ ಏನು ಕತೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಪೋಸ್ಟ್ ಮಾರ್ಟಮ್ ಕೂಡ ಮಾಡೋಕ್ಕಾಗೋದಿಲ್ಲ ಬೋಟಲ್ಲಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಸೌತ್ ಆಫ್ರಿಕಾಗೆ ಹೋಗ್ತಾರೆ ಇವರು. ಸೊ ಮಧ್ಯದಲ್ಲಿ ಸ್ವಲ್ಪ ಸೌತ್ ಆಫ್ರಿಕಾಗೆ ಹೋಗ್ತಾರೆ. ಸೊ ಅಲ್ಲಿ ಇವರ ಒಂದು ಬಾಡಿನ ಇಳಿಸ್ತಾರೆ. ಜೊತೆಗೆ ಇವ್ರ ವೈಫ್ ಕೂಡ ಇರ್ತಾರಲ್ಲ, ಸೊ ಅದು ಅವ್ರು ಕೂಡ ಹಿಡ್ಕೊತಾರೆ. ಇಲ್ಲಿ ಚೆಕಪ್ ಮಾಡುವಾಗ ಗೊತ್ತಾಗುತ್ತೆ ಸೊ ಇವ್ರಿಗೆ ಹ್ಯಾಂಟನ್ ವೈರಸ್ ಇದೆ ಅನ್ನೋದು. ಸೊ ಅಲ್ಲಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ಮತ್ತು ಇನ್ನೊಂದು ಈ ಶಿಪ್ಪಲ್ಲಿ ಇರೋರು ಸ್ವಲ್ಪ ಜನ ಸತ್ತೋಗ್ತಾರೆ. ಸ್ವಲ್ಪ ಪ್ರಾಬ್ಲಮ್ ಅದೇ ವೈರಸ್ ಎಲ್ಲ ಸ್ಪ್ರೆಡ್ ಆಗಿ ಸತ್ತೋಗ್ತಾರೆ. ಮತ್ತು ಇನ್ನೂ ಒಂದು ಇನ್ನು ಸ್ವಲ್ಪ ಜನ ಇದಾಗ್ತಾರೆ, ಅಂದರೆ ಕ್ವಾರಂಟೈನಲ್ಲಿ ಇರ್ತಾರೆ. ಮತ್ತು ಆ ಒಂದು ಶಿಪ್ಪು ಯಾವುದೇ ಕಂಟ್ರಿಗೂ ಅಲೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಈ ಥರ ಎಲ್ಲ ಆಯಿತು ಅಂದರೆ ಅಲ್ಲಿರೋ ಮನುಷ್ಯಕತೆ ಏನು ಅವ್ರನ್ನ ಹೆಂಗೆ ಉಳಿಸೋದು. ಸೊ ಗೌರ್ಮೆಂಟು ಏನು ಇದು ಮಾಡ್ತಿದ್ದಾರೆ ಅಂತ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಸೊ ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಸೊ ಅಂಥವ್ರಿಗೆ ಯಾಕೆಂದರೆ ಇವಾಗ ಈ ಕಡೆ ಬರಂಗೂ ಇಲ್ಲ ಬಿಡಂಗೂ ಇಲ್ಲ ಅವ್ರು, ಆ ಥರ ಆಗಿದೆ. ಶಿಪ್ಪಲ್ಲಿ ಎಲ್ಲೋ ಮಧ್ಯದಲ್ಲಿದ್ದಾರೆ ಅವರು. ಸೊ ಇವಾಗ ಯಾವುದೇ ಕಂಟ್ರಿಗೆ ಅವ್ರು ಬಂದರು ಅಂದರೆ ಮುಗೀತು. ಸೊ ಅಲ್ಲಿಂದ ಒಬ್ರಿಗೊಬ್ರಿಗೆ ಎಲ್ಲ ಕಡೆ ಇಡೀ ಸ್ಪ್ರೆಡ್ ಆಗುತ್ತೆ. ಸೊ ಕೊರೋನಾ ವೈರಸ್ ಹೆಂಗಾಗಿತ್ತು ಹಾಗೆ ಇದು ಕೂಡ ಸ್ಪ್ರೆಡ್ ಆಗ್ಬಿಡುತ್ತೆ ಆಮೇಲೆ. ಸೊ ಅದಕ್ಕೋಸ್ಕರ ಎಲ್ಲಿಗೂ ಅಲೋ ಮಾಡ್ತಿಲ್ಲ. ಸೊ ನೋಡೋಣ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಮಾಡ್ತಾರೆ, ಏನು ಕತೆ ಅನ್ನೋದು ಗೊತ್ತಾಗುತ್ತೆ. ಹೇಳಿದ್ನಲ್ಲ ಅವಾಗ ಸ್ಪ್ರೆಡ್ ಇದು ಒಂದು ಧೂಳಿಂದ ಕೂಡ ಆಗುತ್ತೆ. ಮತ್ತು ರ್ಯಾಟ್ ಯೂರಿನ್ಸು ಮತ್ತು ರ್ಯಾಟ್ ಡ್ರಾಪಿಂಗ್ಸು, ಸೊ ಈ ಥರ ಎಲ್ಲ ಕಡೆಯಿಂದನೂ ಇದಾಗುತ್ತೆ. ಮತ್ತು ಇನ್ನೊಂದು ಯಾವ್ದಾದ್ರು ಪಾಳು ಬಿದ್ದಿರೋ ಜಾಗಕ್ಕೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಡಸ್ಟ್ ಇರೋ ಕಡೆ ಮತ್ತು ಇನ್ನೊಂದು ಧೂಳಿರೋ ಕಡೆ ಎಲ್ಲ ಹೋಗಕ್ಕೆ ಹೋಗ್ಬೇಡಿ. ಸೊ ಹೋಗ್ಬೇಕು, ಅಲ್ಲಿಂದ ಕ್ಲೀನ್ ಮಾಡಬೇಕು ಅಂದರೆ ಮಾಸ್ಕ್ ಗ್ಲೌಸ್ ಹಾಕೊಂಡು ಹೋಗಿ, ಸೇಫ್ಟಿ ಇರುತ್ತೆ. ಸೊ ಇಲ್ಲಾಂದರೆ ಆ ಒಂದು ಡಸ್ಟಿಂದ ಕೂಡ ನಿಮಗೆ ಬಂದಿರಬಹುದು. ಯಾಕಂದರೆ ಗೊತ್ತಾಗೋದಿಲ್ಲ ಅಲ್ಲಿ ಏನು ಯೂರಿನ್ ಮಾಡಿದೆಯೋ, ಡ್ರಾಪಿಂಗ್ಸ್ ಮಾಡಿದೆಯೋ, ಇಲ್ಲ ಅದ್ರ ಕತೆ ಏನಾಗಿದೆ ಅನ್ನೋದು ನಮ್ಗೇನು ಗೊತ್ತಾಗೋದಿಲ್ಲ. ಸೊ ಆ ಒಂದು ಇದರಿಂದ ನಮ್ಗೆ ಸ್ಪ್ರೆಡ್ ಆದರೂ ಆಗುತ್ತೆ. ಸೊ ಕೆಲವೊಂದು ವೈರಸ್, ಈ ಥರ ವೈರಸ್ ಕೇಸಲ್ಲಿ ಕಂಡೀಷನ್ಸು ಸೊ HPS ಅಂತ ಬರುತ್ತೆ. ಸೊ HPS ಎಕ್ಸಿಸ್ಟೆನ್ಸ್ ಆಫ್ ಆಂಟಿವೈರಸ್ ಪ್ರಿಲಿಮಿನರಿ ಸಿಂಡ್ರೋಮ್ ಅಂತ HPS ಫುಲ್ ಫಾರ್ಮು. ಸೊ ಇದ್ರದ್ದು ಇದಾದೆ. ಇದನ್ನು ತೊಗೊಂಡು ಫಾರ್ಮುಲಾ ಬೇಸ್ ತೊಗೊಂಡೆ ಅವರು ಔಷಧಿ ಕಂಡುಹಿಡಿಯೋದು ಸೈಂಟಿಸ್ಟ್ ಅವರು. ಸೊ ಯಾವ ಥರ ಇದಾಗ್ತದೆ, ಕ್ಯೂರ್ ಹೆಂಗಾಗುತ್ತೆ, ಏನು ಕತೆ ಅನ್ನೋದು. ಸೊ ಈ ಸೇಫ್ಟಿ ಟಿಪ್ಸ್ ಏನೇಳಿದೆ ಮಾಮೂಲಿ ಮಾಸ್ಕ್ ಹಾಕೊಳ್ಳಿ, ಗ್ಲೌಸ್ ಹಾಕೊಳ್ಳಿ. ಸೊ ಡಸ್ಟ್ ಇರೋ ಪ್ಲೇಸ್ಗೆ ಹೋಗ್ಕೋಬೇಡಿ. ಮತ್ತು ಇನ್ನೊಂದು ಅದೆಲ್ಲ
ಇಲ್ಲಿ ಎಲ್ಲಿ ಬಿದ್ದಿದೆಯೋ ಅದು ಅಲ್ಲೇ ಬಿದ್ದಿರಲಿ ಬೇಕಾದ್ರೆ ಮಾಸ್ಕು ಇದು ಗ್ಲೌಸ್ ಎಲ್ಲ ಹಾಕೊಂಡು ಧೂಳಿಂದ ಹಿಂಗೆ ಎತ್ಬಿಟ್ಟು ಬಿಸಾಕ್ರಿ. ಸೊ ಮುಟ್ಟಕ್ಕಂತೂ ಹೋಗ್ಬೇಡಿ ಕೈಯಿಂದ, ಹಿಂಗೆ ಬಟ್ ಗ್ಲೌಸ್ ಹಾಕೊಂಡು ಹಿಂಗೆ ಎತ್ತಕ್ಕೂ ಹೋಗ್ಬೇಡಿ. ಸೊ ಆ ಒಂದು ಎತ್ತ ಇದ್ಮೇಲೆ ಏರ್ ಇರುತ್ತಲ್ಲ, ಏರ್ ಫ್ರಿಕ್ಷನ್ ಆಗುತ್ತೆ. ಸೊ ಅವಾಗ ನಮ್ಮ ಒಂದು ಬ್ರೀತಿಂಗ್ ಹೋಗ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತೀನಿ. ಸೊ ಗೈಸ್, ಈ ವಿಡಿಯೋ ಇಷ್ಟ, ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದನ್ನು ಸೇವ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಆಗ್ತಾ ನಿಮ್ಗೆ ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಮತ್ತು ಇನ್ನೊಂದು ಈ ವಿಡಿಯೋಸ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಏನಂತ ಕೊಟ್ಟಿದ್ದೀನಿ. ಸೊ ಯಾವ ಥರ ಡಿಸ್ಕವರ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಸೊ ಯಾವಾಗ ಇದು ನೇಮ್ ಯಾವಾಗ ಇಟ್ಟರು, ಯಾರು ಇಟ್ಟರು, ಯಾವ ಸೈಂಟಿಸ್ಟ್ ಇಟ್ಟರು, ಮತ್ತು ಯಾವ ಸೈಂಟಿಸ್ಟ್ ಇಟ್ಟರು, ಮತ್ತು ಇನ್ನೊಂದು ಇದು ಬಂದರೆ ಯಾವ ಥರ ನಾವು ಫೇಸ್ ಮಾಡಬೇಕು, ಮತ್ತು ಇನ್ನೊಂದು ಸೇಫ್ಟಿ ಪ್ರಿಕಾಷನ್ಸ್ ಏನು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ಮುಂದಿನ ಹೊಸ ಸಿಗೋಣ. ಸಿ ಯು ಗೈಸ್.